ಸ್ನೇಹಿತರೆ, ನೀವು ಈ ಒಂದು ಥಂಬ್ನೇಲ್ ಅನ್ನ ನೋಡಿ ಅನ್ಕೊಂಡಿರ್ಬೋದು ಇದ್ಯಾವ ಸ್ಟೋರಿ ಸರ್ ಅಂತ. ಇದು ಯಾವುದೇ ಒಬ್ಬ ಆರ್ಡಿನರಿ ಮನುಷ್ಯನ ಸ್ಟೋರಿ ಅಲ್ಲ. ಏನು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI 30 ವರ್ಷಗಳ ಹಿಂದೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿತ್ತು. ಅದು ಕೂಡ ಗೌರ್ಮೆಂಟ್ದವ್ರು ಹೇಳಿದ್ರು, ಮತ್ತೇನೋ ಯಾವುದೋ ಒಂದ್ರಲ್ಲಿ ಹೆಲ್ಪ್ ಆಗಲಿ ಅಂತ ಹೋದ್ರೆ 2 ಕೋಟಿ ಹೋಯ್ತು ಅಂತ. 30 ವರ್ಷದ ಹಿಂದೆ 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇವತ್ತಿಗೆ ಹತ್ತತ್ರ 5,000 ಕೋಟಿ ಆಸುಪಾಸ್ ಅಷ್ಟು ರಿಟರ್ನ್ಸ್ ಬರ್ತಿದೆ. ಹಾಗಿದ್ರೆ ಯಾವುದು ಸ್ಟೋರಿ ಏನು ಅನ್ನೋದನ್ನ ನೀಟಾಗಿ ನೋಡಿ. ಇದರಿಂದ ನಾವು ಎಲ್ಲರೂ ಕೂಡ ಕಲಿತಕ್ಕಂತಹ ಒಂದು ಪಾಠ ತುಂಬಾ ಇದೆ ಅಂತ ನೀವು ಒಪ್ಕೊಳ್ತೀರಾ ಎಟ್ ದ ಎಂಡ್ ಆಫ್ ದ ಸ್ಲೈಡ್, ಅಥವಾ ಈ ಒಂದು ವಿಡಿಯೋ ಮುಗಿಯೋ ಅಷ್ಟೊತ್ತಿಗೆ. ಸೊ ಏನಾಯ್ತು ಅಂತಂದ್ರೆ, SBI ಮಾಡಿರೋ ಒಂದು ಡಿಸಿಷನ್ನು ಅದರ ಆಲ್ಮೋಸ್ಟ್ 1 ವರ್ಷದ ಅರ್ನಿಂಗ್ ಅಲ್ಲಿ ಒಂದು 5-10% ಇದೇ ಆಯ್ತು. ಯಾವ ತರ ಅಂತಂದ್ರೆ ನೋಡಿ, ಏನಾಯ್ತು, 2000 ಎಕ್ಸಾಂಪಲ್ SBI ಹತ್ತತ್ರ ಇನ್ನು ಒಂದು 30 ವರ್ಷದ ಹಿಂದೆ ನೀವು ಅನ್ಕೊಂಡ್ರೆ 1994 1995 ಆಸುಪಾಸಲ್ಲಿ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ 80 ಪೈಸಾ ಒಂದು ಶೇರ್ ಅನ್ನ ಅವರು ಬೈ ಮಾಡಿದ್ರು. ಅಂದ್ರೆ ಹತ್ತತ್ರ 2 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ ಅವ್ರಿಗೆ ಒಂದು 2.5 ಕೋಟಿ ಶೇರ್ಸ್ ಸಿಕ್ತು. ಎಷ್ಟು? 2.5 ಕೋಟಿ ನಂಬರ್ ಆಫ್ ಶೇರ್ಸ್, ಅಥವಾ 2 ಕೋಟಿ ದುಡ್ಡನ್ನ ಹೂಡಿಕೆ ಮಾಡಿದ್ರು. ಎಷ್ಟು ಹೇಳಿ? ಕೇವಲ 80 ಪೈಸಾಗೆ. ಸರ್ ಆದ್ರೆ ಎಲ್ರಿಗೂ ಸಿಕ್ತಿತ್ತ? ಹೌದು, SBI ಒಂದೇ ಮಾಡಿಲ್ಲ, ತುಂಬಾ ಕಂಪನಿಗಳು ಮಾಡಿದಾವೆ. ಅದರ ಲಿಸ್ಟ್ ಅನ್ನು ಕೂಡ ನಾವು ನೋಡೋಣ. ಸೊ 80 ಪೈಸಾ ಆವಾಗಿರೋದು ಈಗಲೇ ಯಾಕೆ ಈ ಸ್ಟೋರಿ ಹೇಳ್ತಿದ್ದೀರಾ ಅಂದ್ರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ದವರು ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗ್ತಿದ್ದಾರೆ. ಅಂದ್ರೆ ಅವ್ರು ಇಲ್ಲಿ ತನಕ ಬೇರೆ ಬೇರೆ ಕಂಪನಿಯನ್ನ ತಮ್ಮ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡ್ಕೊಳ್ತಿದ್ರು. ಇವಾಗ ಹಾಗಿಲ್ಲ, ಖುದ್ ಅಂದ್ರೆ ಸೆಲ್ಫ್ NSE ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಿದೆ. ನೀವು ಬೇಕು ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಶೇರ್ ಅನ್ನ ತಗೊಳ್ಬಹುದು, ಮಾರಬಹುದು. ಹಾಗಿದ್ರೆ ಪ್ರೆಸೆಂಟ್ಲಿ ಅವರು 17ನೇ ಜುಲೈಗೆ 2 ಡೇಸ್ 17ನೇ ಜೂನ್ಗೆ 2 ಡೇಸ್ ಬ್ಯಾಕ್ ಅವ್ರು ಏನ್ ಮಾಡಿದ್ರು, ಸೆಬಿಗೆ ತಮ್ಮ ಒಂದು DHRP ಫೈಲ್ ಅನ್ನ ಕೊಟ್ರು. ಅಂದ್ರೆ ನಾವು ಕೂಡ ಮಾರ್ಕೆಟಿಗೆ ಲಿಸ್ಟ್ ಆಗ್ಬೇಕು ಅನ್ಕೊಳ್ತಿದೀವಿ, ಲಿಸ್ಟ್ ಮಾಡಿ ಅಂತ. ಅದು ಯಾವ ಪ್ರೈಸಿಗೆ? 2,000 ರೂಪಾಯಿ ಒಂದು ಶೇರಿಗೆ 2,000 ರೂಪಾಯಿ ಅಷ್ಟು ಲಿಸ್ಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ಏನಾಯ್ತು ಹೇಳಿ. ನೀವು ಅದರ ಬ್ಯಾಕ್ ಸ್ಟೋರಿ ನೋಡಿದ್ರೆ 17ನೇ ತಾರೀಕು ಜೂನ್ಗೆ NSE ದವರು DRHP ಫೈಲ್ ಅನ್ನ ಸೆಬಿಗೆ ಅಪ್ಲೈ ಮಾಡಿದ್ರು. ಅದು ಕೂಡ ಇಡೀ ದೇಶದ ಒನ್ ಆಫ್ ದ ಅತಿ ದೊಡ್ಡ ಎಕ್ಸ್ಚೇಂಜ್ ಅದು. ಹೌದಾ? ಒಂದು 3,000 ಕೋಟಿ ರೂಪಾಯಿಗಳನ್ನ ಮಾರ್ಕೆಟ್ ಇಂದ ಅವರು ರೇಸ್ ಮಾಡ್ತಕ್ಕಂಥ ಪ್ಲಾನ್ ಮಾಡಿದ್ದಾರೆ. ಆದರೆ ಇದು ಎಲ್ಲ 30,000 ಕೋಟಿಯನ್ನ ರೇಸ್ ಮಾಡಬೇಕು. ಇದು ಎಲ್ಲವೂ ಕೂಡ NSE ಹೋಗಲ್ಲ. ಯಾರಿಗೆ ಹೋಗುತ್ತೆ? NSE ದಲ್ಲಿ ಮೊದಲಿಗೆ ಇನ್ವೆಸ್ಟ್ ಮಾಡೋ ಕಂಪನಿ ಎಲ್ಲವೂ ಕೂಡ ಮಾರ್ತಿದಾವೆ. ಆದರೆ ಬಿಗ್ಗೆಸ್ಟ್ ಇನ್ವೆಸ್ಟರ್ ಆಫ್ NSE ದವ್ರು ಇನ್ನ ಮಾರ್ತಿಲ್ಲ. ಯಾರು ಅನ್ನೋದನ್ನ ನೋಡೋಣ. ಸೊ ನೋಡಿ ಏನಾಗಿದೆ, ಆವಾಗ 80 ಪೈಸಾ ಒಂದು ಶೇರಿಗೆ, ಇವಾಗ 2,000 ರೂಪಾಯಿ ಒಂದು ಶೇರಿಗೆ. ಸೊ ಹತ್ತತ್ರ 4,950 ಕೋಟಿ ಈಕ್ವಲ್ಸ್ ಟು 5,000 ಕೋಟಿ ಅಂತ ಅನ್ನಬಹುದು. ಇದು ಕಂಪೌಂಡಿಂಗ್ ಮತ್ತೆ ಪೇಷನ್ಸ್ ನ ಟ್ರೂ ವ್ಯಾಲ್ಯೂ ಅಥವಾ ಒಂದು ಶಕ್ತಿ ಅನ್ನಬಹುದು. ಹಾಗಿದ್ರೆ ಸರ್ SBI ದವರು ಒಬ್ಬರೇ ದುಡ್ಡು ಮಾಡಿದ್ದಾರೆ? ಇಲ್ಲ. ನೀವಿಲ್ಲಿ ನೋಡಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅವ್ರಕಿನ್ನ ಮೊದಲು ಯಾರು ಮಾಡಿದ್ರು ಅಂದ್ರೆ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಅಂತ ಮೊದಲಿತ್ತು. ಈಗ ಆ ಕಂಪ್ನಿ ಎಕ್ಸಿಸ್ಟಿಂಗ್ ಇಲ್ಲ ಪಬ್ಲಿಕ್ ಸರ್ವಿಸ್ಗೆ, ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನೂ ಲಿಸ್ಟ್ ಇದ್ದಾರೆ. ಆ ಕಂಪನಿ ಹತ್ರ 46 ಪೈಸಾಗೆ ಒಂದು ಶೇರ್ ಅನ್ನ ತಗೊಂಡಿದ್ರು. ಅದರ ಟೋಟಲ್ ವ್ಯಾಲ್ಯೂ ಇವಾಗ 2,100. ಇವ್ರಕಿನ್ನ ಅರ್ಧ, ಅಂದ್ರೆ 1 ಕೋಟಿನೂ ಅಲ್ಲ, ಹತ್ರ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವಾಗ 1 ಕೋಟಿನೂ ಅಲ್ಲ, ಎಷ್ಟಾಯ್ತು ಹೇಳಿ? 50 ಲಕ್ಷ ಹೂಡಿಕೆ ಮಾಡಿದ್ದು ಇವಾಗ 2,000 ಕೋಟಿ ಆಸ್ಪಾಸ್ ಇದೆ. ಅದೇ ಬ್ಯಾಂಕ್ ಆಫ್ ಬರೋಡದವರು ಕೂಡ ಲಾಟ್ರಿ ಹೊಡೆದಿದ್ದಾರೆ. GIC ಆಫ್ ಇಂಡಿಯಾ ಅವರು ಕೂಡ ತುಂಬಾ ಅವ್ರಿಗೆ 5 ರೂಪಾಯಿಗೆ ಒಂದು ಶೇರ್ ಸಿಕ್ಕಿತ್ತು, ಅದು ಇವಾಗ 2,000 ರೂಪಾಯಿ. ಹಾಗಿದ್ರೆ ಇವರ ಬಿಗ್ಗೆಸ್ಟ್ ಎಲ್ಲಾ ಕಂಪನಿ ಮಾರ್ತಿದೆಯಾ? ಇಲ್ಲ. SBI ಸಣ್ಣ ಶೇರ್ಸ್ ಅನ್ನ ಮಾರ್ತಿದ್ದಾರೆ. ಬಿಗ್ಗೆಸ್ಟ್ ಹೋಲ್ಡಿಂಗ್ NSE ದಲ್ಲಿ LIC ದವ್ರದಿದೆ. ಆದ್ರೆ LIC ಒಂದು ಶೇರು ಕೂಡ ಮಾರ್ತಿಲ್ಲ. ಯಾಕೆ? LIC ಹೇಳುತ್ತೆ ನೀವು 2,000 ಇದ್ರೆ ಮಾರಿ, ಬಟ್ ನಾವು ಅನ್ಕೊಂಡಿರೋದು 5,000 10,000 ರೂಪಾಯಿಗೆ NSE ಶೇರ್ ಪ್ರೈಸ್ ಹೋಗುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ಇನ್ನೂ ಫಿನಾನ್ಷಿಯಲ್ ಲಿಟ್ರಸಿ ಇನ್ಕ್ರೀಸ್ ಆಗ್ತಿದೆ ಅಂತ LIC ದವ್ರು ಹೇಳ್ತಿದ್ದಾರೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಮಾರ್ತಿದ್ದಾರೆ ಅಂತ ನೀವು ಮಾರೋದು ಅಥವಾ ಜಾಸ್ತಿ ಆಯಿತು ಅಂತ ಮಾರೋದಕ್ಕಿಂತಲೂ ಕೂಡ ಬಿಸ್ನೆಸ್ ಹೇಗಿದೆ ಅನ್ನೋದನ್ನ ಈ ಒಂದು ಲೆಸನ್ ಇಂದ ಕಲಿಬಹುದು. ಸೊ ನಾವೇನು ತಿಳ್ಕೋಬಹುದು? ಸರಿಯಾದ ಇನ್ವೆಸ್ಟ್ಮೆಂಟು ರೈಟ್ ಟೈಮಲ್ಲಿ ಮಾಡಿ
ಪೇಷನ್ಸ್ ಇದ್ರೆ ದುಡ್ಡು ಮಾಡಬಹುದು ಅಂತ ಒಬ್ಬರೇ ಅಲ್ಲ ತುಂಬಾ ಕಂಪನಿಗಳು ಮಾಡಿದೆ. ಎರಡನೇದು, ಸರ್ ಹಾಗಿದ್ರೆ ಇಂಡಿವಿಜುವಲ್ ಯಾರಾದರೂ ತಗೋಬಹುದಾ? ಇಲ್ಲ, ಆ ಟೈಮಲ್ಲಿ ಕಂಪನಿಗಳಿಗೆ ಮಾತ್ರ ಬೈ ಮಾಡ್ತಕ್ಕಂಥ ಅವಕಾಶ ಇತ್ತು. ಇಂಡಿವಿಜುವಲ್ಸ್ಗೆ ₹1 ₹2 ಆಸ್ಪಾಸಿಗೆ ಬೈ ಮಾಡ್ತಕ್ಕಂಥದ್ದಿತ್ತು, ಅದು ಕೂಡ ಈಕ್ವಲ್ ಪ್ರೈಸ್. ಹೌದಾ? ಸೊ ತಲೆಯಲ್ಲಿ ಇಟ್ಕೊಳ್ಳಿ. ಇದರಿಂದ ನಾವೇನು ಕಲಿಬಹುದು ಅಂದ್ರೆ, ಡಿಸಿಪ್ಲಿನ್ ಮತ್ತೆ ಲಾಂಗ್ ಟರ್ಮ್ ಹೂಡಿಕೆ ಯಾವತ್ತೂ ಕೂಡ ಇನ್ವೆಸ್ಟರ್ಸ್ಗೆ ದುಡ್ಡನ್ನ ಕೊಡುತ್ತೆ. ದುಡ್ಡು ಅಷ್ಟೇ ಅಲ್ಲ, ತುಂಬಾ ದುಡ್ಡನ್ನ ಕೊಡುತ್ತೆ. ಇದು ಯಾವುದೂ ಕೂಡ ಇವತ್ತು ದುಡ್ಡು ಹಾಕಿದೆ ನಾಳೆ ದುಡ್ಡು ಬೇಕು ಅಲ್ಲ. ಇದು ಕೂಡ ರೈಟ್ ನಾಲೆಜ್ ಈಕ್ವಲ್ಸ್ ಟು ಪೇಷನ್ಸ್ ಇಂದ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾಲೆಜ್ ಇಲ್ಲದೆ ಮಾರ್ಕೆಟಿಗೆ ಬರಬಾರ್ದು, ಮೊದಲು ಕಲಿಬೇಕು, ಆಮೇಲೆ ಹೂಡಿಕೆ ಮಾಡಿ ಅಂತ ನನ್ನ ಒಂದು ಓವರ್ ಆಲ್ ಟೇಕ್ ಹೋಲ್ಡ್ ಆಫ್ ಈ ಒಂದು ಲೆಸನ್ ಇಂದ ಕಲಿಯೋದು. ಸೊ ಹಾಗಿದ್ರೆ NSE ದವರು IPO ಬಂದ್ರೆ ಸರ್ 2,000 ಒಂದು ಶೇರಿಗೆ ಒಳ್ಳೇದಾ? ಅದನ್ನ ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ನಿಮ್ಮ ಪ್ರಕಾರ NSE ಬಂದ್ರೆ, NSE ಸ್ಟಾಕ್ ಮಾರ್ಕೆಟಿಗೆ ಎಕ್ಸಾಕ್ಟ್ ಲಿಸ್ಟಿಂಗ್ ಡೇಟ್ ಗೊತ್ತಾಗತ್ತೆ, ಹೂಡಿಕೆ ಮಾಡಕ್ ರೆಡಿ ಇದ್ದೀರಾ ಅಥವಾ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಈ ಒಂದು ವಿಡಿಯೋಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಾವು ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ನಾಲೆಜಬಲ್ ಸೆಷನ್ ಅನ್ನ ತರ್ತಿದ್ದೀವಿ. ಎಲ್ಲ ವಿಡಿಯೋಸ್ ಇಷ್ಟ ಆಗ್ತಿದ್ರೆ, ನಿಮಗೆ ಅದರಿಂದ ನಾಲೆಜ್ ತಗೊಳ್ತಿದ್ದೀರಾ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಥವಾ ನಿಮ್ಮ ಒಂದು ಒಪಿನಿಯನ್ ಅನ್ನ ಹಾಕಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.